ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕುಮಾರಯ್ಯ, ಉಪಾಧ್ಯಕ್ಷರಾಗಿ ತೇವಡೆಹಳ್ಳಿ ಈರಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿರ್ದೇಶಕ ಬೆಟ್ಟದಹಳ್ಳಿ ವಕೀಲರಾದ ಬಿಎಂ ನಂಜುಂಡಯ್ಯ ಮಾತನಾಡಿ, ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಕೆಲಸ ಮಾಡುತ್ತಿದ್ದು, ಅವರ ಮಾರ್ಗದರ್ಶನದಲ್ಲಿ ಹೆಚ್ಚು ಅನುದಾನ ತಂದು ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ತಿಳಿಸಿದರು. ನಿರ್ದೇಶಕ ಅಪ್ಪಣ್ಣನಹಳ್ಳಿ ಈಶ್ವರಯ್ಯ ಮಾತನಾಡಿ, ಪ್ರತಿಯೊಬ್ಬ ರೈತರಿಗೂ ನಮ್ಮ ಸಹಕಾರ ಸಂಘದಿಂದ ಸಾಲ ಸೌಲಭ್ಯವನ್ನು ಕೊಡಿಸಿ ಸಕಾಲಕ್ಕೆ ಮರುಪಾವತಿ ಮಾಡುತ್ತೇವೆ. ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ನೀಡಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ. ಇನ್ನು ಮುಂದೆ ರೈತರಿಗೆ ಎಂಆರ್ಪಿ ದರದಲ್ಲಿ ಗೊಬ್ಬರವನ್ನ ವಿತರಿಸಲಾಗುತ್ತೆ. ಜೊತೆಗೆ ವಾಹನ ಸಾಲ, ಅಡಿಕೆ ಸಾಲ ಹಾಗೂ ಚಿನ್ನದ ಸಾಲ ನೀಡುವುದರ ಮೂಲಕ ನಮ್ಮ ಸಂಘವನ್ನ ಅಭಿವೃದ್ಧಿ ಪಡಿಸಲಾಗುತ್ತೆ. ಎಲ್ಲಾ ರೈತರು ನಿರ್ದೇಶಕರ ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಸಹಕಾರ ಸಂಘದ ನಿರ್ದೇಶಕರಾಗಿ ನಮ್ಮ ಎಲ್ಲ ಸಂಘದ ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆ ಸಂಘದ ಸದಸ್ಯರುಗಳು ಅವಿರೋಧವಾಗಿ ಆಯ್ಕೆಯಾಗಿರೋದು ಸಂತೋಷದ ವಿಚಾರ. ಎರಡನೇದು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎರಡೂ ಕೂಡ ಯಾವುದೇ ಗೊಂದಲಗಳಿಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ನಮ್ಮ ಸಹಕಾರ ಸಂಘ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮೂರನೇದಾಗಿ ನಮ್ಮ ಸಹಕಾರ ಸಂಘದಲ್ಲಿ ಯಾವುದೇ ಗೊಂದಲವಿಲ್ಲದೆ ರೈತರಿಗೆ ಒಳ್ಳೆಯ ಉತ್ತಮವಾದ ಸದಾವಕಾಶಗಳನ್ನು ಕಲ್ಪಿಸಿಕೊಡ್ತಿದ್ದೀವಿ. ಮುಂದೇನೂ ಕೂಡ ನಮ್ಮ ರೈತರಿಗೆ ಸಮಯದಲ್ಲಿ ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣನವರು, ಕರ್ನಾಟಕ ಸರ್ಕಾರ ಇವರ ಅನುಪಸ್ಥಿತಿ ಸಹಕಾರದಿಂದ ನಾವು ಇನ್ನೂ ರೈತರಿಗೆ ಹೆಚ್ಚಿನ ಸಹಾಯ ಮಾಡಬೇಕಂತ ನಮ್ಮ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು, ಅಧ್ಯಕ್ಷರುಗಳು ಎಲ್ಲರೂ ವಿನಂತಿಸಿಕೊಳ್ಳುತ್ತೇವೆ. ರೈತರಿಗೆ ಸರ್ಕಾರದಿಂದ ಏನು ಸಾಲ ಸೌಲಭ್ಯಗಳು ಸುಲಭ ಕಂತಿನ ದೊರೀತವೋ ಅವೆಲ್ಲವನ್ನು ಸರಳವಾಗಿ, ಸುಲಭವಾಗಿ, ಸೌಜನ್ಯದಿಂದ ಕಲ್ಪಿಸುತ್ತೇವೆ. ಈಗ ಸಹಕಾರ ಸಂಘ ನಮ್ಮ ಬ್ಯಾಂಕ್ ಹೋದ್ರೆ ನಡೀತಾ ಇದೆ, ಚೆನ್ನಾಗಿ ಉತ್ತಮವಾಗಿ ಕೆಲಸ ಮಾಡ್ತಾವ್ರೆ. ಈಗಲೂ ಕೂಡ ನಮ್ಮ ಬ್ಯಾಂಕಿನ ಬಗ್ಗೆ ಗೌರವ ಇದೆ. ಇನ್ನೂ ಮುಂದೆ ಕೂಡ ಉಳಿಸ್ಕೊಂಡು ಹೋಗೋದಕ್ಕೆ ನಾವು ಸಹಕಾರ. ಚುನಾವಣೆ ಇತ್ತು. ಈ ಚುನಾವಣೆಯಲ್ಲಿ ನಮ್ಮಲ್ಲಿ ಯುನಾನಿಮಸ್ ಆಗಿ ಒಬ್ಬ ST ಜನಾಂಗದ ಅಧ್ಯಕ್ಷರನ್ನಾಗಿ ಕುಮಾರಯ್ಯನ ಮಾಡಲಾಗಿದೆ. ಅದೇ ಉಪಾಧ್ಯಕ್ಷರಾಗಿ ನಮ್ಮ ಕಿಶಣ್ಣನ ಮಾಡಲಾಗಿದೆ. ಅದರಿಂದ ಎಲ್ಲ ಸಾಮೂಹಿಕವಾಗಿ ಅಧಿಕಾರಿಗಳು ಎಲ್ಲ ತೀರ್ಮಾನ ತಗೊಂಡು ನಾವೆಲ್ಲ ಸಾಮೂಹಿಕವಾಗಿ ಚುನಾವಣೆಯಲ್ಲಿ ಅವ್ರನ್ನ ಯುನಾನಿಮಸ್ ಮಾಡಿದ್ದೀವಿ. ನಮ್ಮ ಸಹಕಾರ ಸಂಘದಲ್ಲಿ ಯಾವ ಅವಕಾಶ ಇದೆಯೋ ಎಲ್ಲ ಅವಕಾಶನೂ ರೈತರಿಗೆ ನಾವು ಅವಶ್ಯಕತೆ ಮಾಡಿಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ನಿರಂಜನಮೂರ್ತಿ, ಸಿದ್ದರಾಮಯ್ಯ, ಸಿದ್ದವೀರಯ್ಯ, ತೋಟಾರಾಧ್ಯ, ಛಾಯಾ, ಸುಜಾತ, ವೇದಾವತಿ, ಕೆಂಗಯ್ಯ, ಮೇಲ್ವಿಚಾರಕ ನಿಜಾನಂದ ಮೂರ್ತಿ, ಸಂಘದ ಕಾರ್ಯದರ್ಶಿ ಶಿವಪ್ಪ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಮೋಹನ್ MN ಕೋಟೆ, ಗುಬ್ಬಿ.